ಬಹುಶಃ ಅಶೋಕ್ ಅವ್ರು ಮಾತಾಡ್ತಿದ್ದಾಗಲೇ ಅವರು ಮಾತಾಡ್ತಿದ್ದಾಗ ನರೇಗಾ ದುಡ್ಡು ಕೊಡಿಸಿ ಅಂತ ಏನೋ ಇಲ್ಲ NDRF ದುಡ್ಡು ನಮ್ಮ ಸಚಿವರು ಯಾರೋ ಕೂಗ್ತಾ ಇದ್ರು ಅಂತ ಕಾಣಿಸ್ತದೆ. ನಾನು ಯಾವುದೋ ಟಿವಿಲಿ ನೋಡ್ತಾ ಇದ್ದೆ, ನೆನ್ನೆ ಬಂದಿರಲಿಲ್ಲ, ಸದ್ಯಕ್ಕೆ ನಾವು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಅಧ್ಯಕ್ಷರೇ, ಇವತ್ತು ನೀವೇನು ಬರಗಾಲದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಈಗ 100 ದಿನಗಳ ನರೇಗಾ ಕೆಲಸ ಏನಿದೆ, ದಿನಗೂಲಿ ಕೆಲಸ ಕೊಡ್ತಕ್ಕಂಥದ್ದು, ಅದನ್ನು 150 ದಿನಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀರಿ. 150 ದಿನಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತೇಳಿ. ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಅಧ್ಯಕ್ಷರೇ, ನಾನು ಕೇಂದ್ರ ಸರ್ಕಾರದ ಮುಂದೆ ಆಗಲ್ಲ 2018ರಲ್ಲಿ 2006-7 ಬೇರೆ 2018ರಲ್ಲಿ ನಾವು ನೀವೇ ಸರ್ ಸರ್ಕಾರ ಮಾಡಿದ್ದು. ಅವತ್ತು ಸ್ವಲ್ಪ ಸಮಸ್ಯೆ ಆಯಿತು, 153 ತಾಲೂಕಿನಲ್ಲಿ ಸಮಸ್ಯೆಗಳು ಉದ್ಭವ ಆಯಿತು ಅಧ್ಯಕ್ಷರೇ. ಅವತ್ತು ನಾವು ಕಾಂಗ್ರೆಸ್ JDSನ ಮೈತ್ರಿ ಸರ್ಕಾರ, ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದೆ. ಇವತ್ತೇನು ನೀವೇನು ಅರ್ಜಿ ಕೊಟ್ಟಿದ್ದೀರಲ್ಲ 100 ದಿನದ ನರೇಗಾ ಕೆಲಸವನ್ನು ದಿನಗೂಲಿ ಕೆಲಸಕ್ಕೆ ಬರದ ಹಿನ್ನೆಲೆಯಲ್ಲಿ 150 ದಿನ ಕೊಡಿ ಅಂತೇಳಿ ಎಕ್ಸ್ಟೆಂಡ್ ಮಾಡಿ ಅಂತ, ಅವತ್ತು ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಇದ್ರು, ಕೇಂದ್ರದಲ್ಲಿ BJP ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ. ಅವತ್ತಿನ ದಿನ ನಾನು ಮನವಿ ಕೊಟ್ಟ 15 ದಿನದಲ್ಲಿ ಕೇಂದ್ರ ಸರ್ಕಾರ 150 ದಿನಗಳ ನರೇಗಾ ಕೆಲಸಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಂಥದ್ದು ನಿದರ್ಶನ ಇವತ್ತು ನಾನು ಹೇಳಬೇಕಾಗ್ತದೆ. ಅವತ್ತು ನಿಮ್ಮ ಜೊತೆ ನಾನು ಸರ್ಕಾರ ಮಾಡಿದ್ದಾಗ ಕೊಟ್ಟಿದ್ದಾರೆ, ಅದು ನೀವು ಕೇಳಬೇಕು. ಹಂಗೆ ಸರ್, ಇಲ್ಲ ತಾವು ಹೇಳೋದು ಕರೆಕ್ಟ್. ಅದಕ್ಕೂ ಮಾನದಂಡ ಈಗ ನಾನು ಮಾನದಂಡಗಳ ಮೇಲೆ ಇಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಇಲ್ಲ ಏನು ತಕರಾರೇನಿಲ್ಲ ಸರ್. ಸಾಹೇಬ್ರು ಹೇಳಿದ್ರಲ್ಲ, ನೀವು ಹೋಗಿ ಕೇಳಬೇಕು ಅಂತ. ಮಾನ್ಯ ತಮ್ಮ ಗಮನಕ್ಕೆ ಸರ್, 5 ಸರಿ ಪತ್ರ ಬರೆದಿದ್ದೀವಿ. ನಾನು 3 ಸರಿ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆದ್ರೂ ಕೂಡ ನಮಗೆ ಯಾವುದೇ ರೀತಿಯಾದ ಸ್ಪಂದನ ಇಲ್ಲ. ನಮ್ಗೆ ನೋವು ಏನಂದ್ರೆ ಸರ್, ಇಷ್ಟೆಲ್ಲ ಪತ್ರ ವ್ಯವಹಾರ ಮಾಡಿ ಅವರು ನಮಗೊಂದು ಪತ್ರ ಬರೆದ್ರು, ಕೇಂದ್ರ ಸಚಿವರು, ಇಲ್ಲ ನಿಮ್ಮ ಪತ್ರ ಬಂದಿದೆ, ಇದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ನನಗೆ ಪತ್ರ ಬರೆದ ಮೇಲೂ ಕೂಡ ಮಂಡ್ಯ ಸಂಸದರು ಒಂದು ಪ್ರಶ್ನೆ ಕೇಳಿದ್ರು ಸಂಸದಲ್ಲಿ, ಇಂಥದ್ದು ಯಾವ್ದಾದ್ರು ಪ್ರಸ್ತಾವನೆ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿದಾಗ ಕೇಂದ್ರ ಸಚಿವರು ಇಂಥ ಪ್ರಸ್ತಾವನೆನೇ ಇಲ್ಲ ಅಂತ ಹೇಳ್ಬಿಟ್ರು. ಅಧ್ಯಕ್ಷರೇ, ನೋವಾಗಲ್ವಾ ಅಧ್ಯಕ್ಷರೇ? ನಾವು ಅವರು ನಮಗೆ ವಾಪಸ್ ಪತ್ರ ಬರ್ತಿದ್ದಾರೆ ಉಲ್ಲೇಖಿಸಿ, ಇಲ್ಲ ನೀವು ಇದು ನೀವು ಕೊಟ್ಟಿರೋ ಸರಿ ಡ್ರಾಫ್ಟ್ ಮ್ಯಾನ್ಯುವಲ್ ಪ್ರಕಾರ 150 ದಿನ ವಾಪಸ್ ಇಲ್ಲ ಸರ್, ತಕರಾರು ಮಾಡ್ತಾ ಇಲ್ಲ, ತಕರಾರು ಇಲ್ಲ. ಆಮೇಲೆ ಉತ್ತರ ಕೊಡ 150 ದಿನ ಬೈ ಆಸ್ ಪರ್ ಡ್ರಾಫ್ಟ್ ಮ್ಯಾನ್ಯುವಲ್ ಬರಲೇಬೇಕು ಅಂತ ಇದೆ. ಆದ್ರೂ ಕೂಡ ನಾವು ಕೊಟ್ಟ ಮೇಲೆ ಅಲ್ಲಿ ಸುಳ್ಳು ಹೇಳ್ತಾರೆ ಅಂದ್ರೆ ನಾವು ಒಂದ್ ನಿಮಿಷ ನಮ್ಮ ಜನರಿಗೆ ಒಳ್ಳೇದಾಗಂಗೆ ಅಧ್ಯಕ್ಷರೇ, ನಾನಿದನ್ನು ಯಾತಿ ಕೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಕೇಂದ್ರದಲ್ಲಿ ಬೇರೆ ಪಕ್ಷದ ಸರ್ಕಾರ ಇರಲಿ, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಸರ್ಕಾರ ಇರಲಿ, ನೀವು ಸರ್ಕಾರಗಳನ್ನ ನಡೆಸಬೇಕಾದ್ರೆ ನಿಮ್ಮ ಅಪ್ರೋಚ್ಗಳು ಯಾವ ರೀತಿ ಇರುತ್ತೆ ನಮಗೇನು ಗೊತ್ತು. ನನಗಾದಂಥ ಅನುಭವ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ಹೇಳಿದ್ದು, ಪ್ರತಿದಿನ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ನಮ್ಗೆ ಕೊಡಬೇಕಾದ ದುಡ್ಡು ಬರ್ತಾ ಇಲ್ಲ, ನ್ಯಾಯವಾದ ಪಾಲು ಬರ್ತಾ ಇಲ್ಲ. ವಾಸ್ತವಾಂಶವನ್ನು ಚರ್ಚೆ ಮಾಡೋಣ. ಅದಕ್ಕೋಸ್ಕರಲೇ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದ್ರೆ ವಾಸ್ತವಾಂಶದಲ್ಲಿ ನಿಮ್ಮ 14ನೇ ಫೈನಾನ್ಸ್ ಕಮಿಷನ್ ಇರಲಿ, 15ನೇ ಫೈನಾನ್ಸ್ ಕಮಿಷನ್ ಇರಲಿ, ನಮಗೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆಯಲ್ಲಿ ಧ್ವನಿಗೂಡಿಸಿ ಕೆಲಸ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಆದರೆ ಇಲ್ಲಿ ಪ್ರತಿನಿತ್ಯ ನೀವು ಈ ರೀತಿ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಹೇಳಿಕೆಗಳು ಕೊಟ್ಕೊಂಡು, ಈಗ ಅಲ್ಲಿ ಶರತ್ ಬಚ್ಚೇಗೌಡರ ಭಾಷಣ ಕೇಳಿಸ್ಕೊಂಡೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ, ಕನ್ನಡಿಗರು ನಾವು ಸೌಮ್ಯಜೀವಿಗಳು, ಇದನ್ನ ನೀವು ಹೇಳ್ಕೊಂಡು ಕೇಂದ್ರ ಸರ್ಕಾರದಿಂದ ಪ್ರತಿನಿತ್ಯ ಆಪಾದನೆ ಮಾಡ್ತಾ ಹೋದ್ರೆ ನಿಮ್ಗೆ ಯಾಕೆ ಅವರು ಗೌರವ ಕೊಡ್ತಾರೆ? ಇನ್ನೊಂದು ಪ್ರಕರಣ ಹೇಳ್ತೀನಿ ಅಧ್ಯಕ್ಷರೇ. ಇದೇ ಕಾಂಗ್ರೆಸ್ JDSನ ಮೈತ್ರಿ ಸರ್ಕಾರದಲ್ಲಿ ಯಾವತ್ತು ಆರ್ಥಿಕ ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅವತ್ತು ಡಿಫೆನ್ಸ್ ಮಿನಿಸ್ಟರ್, ದೇಶದ ರಕ್ಷಣಾ ಸಚಿವರು. ನಮ್ಮ ರಾಜ್ಯದ ಬೆಂಗಳೂರು ನಗರದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ 5 ವರ್ಷಕ್ಕೆ ಬ್ರ್ಯಾಂಡ್